ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಭೋವಿ ಮತ್ತು ವಡ್ಡರ ಜಾತಿಗಳು ಬೇರೆ ಬೇರೆಯಾಗಿದ್ದು, ವಡ್ಡರ ಸಮುದಾಯದವರಿಗೆ ವಡ್ಡರ ಬೀದರ್ನ ರಾವ್ಜಿ ಅಖಾಡ ಭೋವಿ ಗಲ್ಲಿ ನಿವಾಸಿಗಳಾದ ನಾವು ಸುಮಾರು 200 ರಿಂದ 300 ವರ್ಷಗಳಿಂದ ನಾವು ಇಲ್ಲಿ ವಾಸಿಸುತ್ತಿದ್ದೇವೆ. ಇನ್ನು ಹೇಳಬೇಕಾದ್ರೆ ಸುಮಾರು 200 ರಿಂದ 300 ವರ್ಷಗಳ ಇತಿಹಾಸವಿರುವಂತಹ ನಮ್ಮ ಭೋವಿ ಗಲ್ಲಿ ಅಂತ ಸರ್ಕಾರದ ಎಲ್ಲ ದಾಖಲೆಗಳಲ್ಲಿ ಕೂಡ ಇದೆ. ಹಾಗೆ ಸರಿಸುಮಾರು 100 ವರ್ಷಗಳಿಂದ ನಾವು ಭೋವಿ ಸಮಾಜದ ಹೆಸರಿನ ಮೇಲೆ ಸಾರ್ವಜನಿಕ ಗಣೇಶ ಮೆರವಣಿಗೆ ಕೂಡ ಮಾಡ್ತಾ ಬಂದಿದ್ದೇವೆ. ಇನ್ನು ನಮ್ಮ ಪೂರ್ವಜರು ಮೇನೆಯಲ್ಲಿ ರಾಜ ಮಹಾರಾಜರು, ದೇಶಮುಖರು, ಪಾಳೆಗಾರರನ್ನ ಹಾಗೂ ಅವರ ಮನೆತನದ ಕುಟುಂಬದವರನ್ನ ಹೋರುವ ಕಾಯಕವನ್ನ ಕೂಡ ಮಾಡ್ತಿದ್ರು. ಇನ್ನು 1982 ಬರಗಾಲ ಚಲನಚಿತ್ರದಲ್ಲಿ ನಮ್ಮ ಬೀದರ್ ಜಿಲ್ಲಾ ಭೋವಿ ಸಮಾಜದವರು ಮೇನೆಯನ್ನ ಹೊರುವ ದೃಶ್ಯ ಕೂಡ ಇದೆ. ಇನ್ನು ಈ ಕಾಯಕವನ್ನ ಸಾಂಪ್ರದಾಯಿಕವಾಗಿ ಪಲ್ಲಕ್ಕಿ ಹೊರುವ ಸೇವೆಯನ್ನಾಗಿ ಮಾಡಲಾಗ್ತಿದೆ. ಇನ್ನು ಪ್ರಸ್ತುತ ಕಾಲಮಾನಕ್ಕೆ ತಕ್ಕಂತೆ ಎಲ್ಲಾ ಬಗೆಯ ಉಪಕಸುಬು ಹಾಗೂ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಇನ್ನು ವೈ ಲಕ್ಷ್ಮಣ್ ಭೋವಿ ರಾಜ್ಯಾಧ್ಯಕ್ಷರು, ಚಿಯು ರಾಮ್ ಬೋನಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ, ಸುಭಾಷ್ ಚಂದ್ರ ರಾಜ್ಯ ಕಾರ್ಯದರ್ಶಿ, ತುಳಸಿದಾಸ್ ಭೋಸ್ಲೆ ಹೌಸ್ ಅಧ್ಯಕ್ಷ, ಶೈಲೇಂದ್ರ ಹಿಮಾರಿ ಅಧ್ಯಕ್ಷರು, ಭಗವಾನ್ ಅನಂತವಾಲ್, ವಿ ಗಣೇಶ್ ಭೋಸ್ಲೆ, ಸಂದೀಪ್ ಭೋಸ್ಲೆ ಜನರಲ್ ಸ್ಯಾನಿಟರಿ, ನರೇಂದ್ರ ಹಿವಾರಿ 107, ಸುನೀಲ್ ಹಿವಾರಿ ಕ್ಯಾಶಿಯರ್, ವಯಾನಂದ್ कोमटकर, उमेश कोमटकर, सुनील महवाल, पूर्व निर्देशना पेशवे। ಯಾರು ಮೂಲ ಭೋಯಿ ಇದ್ದಾರೆ ಅವರಿಗೆ ಮೂಲ ಭೋಯಿ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು. ಯಾರು ವಡ್ಡರ್ ಸಮುದಾಯ ಇದ್ದಾರೆ ಅವರು ವಡ್ಡರ್ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ತಹಸೀಲ್ದಾರ್ ಮತ್ತು जिलाधिकारिಗಳಿಗೆ ಮನವಿಯನ್ನು सಲ್ಲಿಸುತ್ತೇನೆ. ನಾನು संदीप भोसले। भाइयों के माध्यम की ओर से आज हमारा जो कार्यक्रम आयोजित किया गया है, इसका उद्देश्य भोवी समाज जो भोवी का पद है, हम मूल भोवी हम ही हैं, उसका दुरुपयोग वड्डर समाज के लोग कर रहे हैं और हमको उसमें बाधाएं उत्पन्न कर रहे हैं। इसीलिए आज दिनांक 12/7/2024 को मेरवणिके के रूप में भोवी गली से होते हुए बसवेश्वर चौक, अंबेडकर सर्कल से होते हुए बीसी कचहरी के ऊपर एक मेमोरेंडम देते हुए मेमोरेंडम दे के वहाँ प्रतिभटना करके उनके ज्ञापन में लाकर वही रास्ते से तहसीलदार कचहरी को जाकर उनको भी मेमोरेंडम दे के हमारे समाज के बारे में जानकारी दी। हमारे समाज के बारे में जानकारी देते हुए हमें सर्टिफिकेट देने के लिए उनसे आग्रह किया गया, निवेदन करते हुए उनसे आग्रह करते हुए और आज के इस पत्रिका भवन में प्रेस मीट के अंदर आपके माध्यम से मुख्यमंत्री और डीसी साहब, तहसीलदार को ज्ञापन आपकी ओर से भी उन्हें ये आग्रह किया जाए बोलते पत्रिका माध्यम की ओर से आपसे निवेदन करते हैं। धन्यवाद। ಸಲ್ಲಿಸಿದೆವು. ಸುಮಾರು 1000 ಜನ ನಮ್ಮ ಭೋವಿ ಸಮಾಜದ ಬಂಧುಗಳು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದರು. ಇದರ ಉದ್ದೇಶ ಏನಂತಂದ್ರೆ ಮುಖ್ಯವಾಗಿ 1944ರಲ್ಲಿ ವಡ್ಡರ ಜನಾಂಗದವರು ನಮಗೆ ಮೈಸೂರು ಸರ್ಕಾರದಿಂದ ಅವರು ಒಂದು ಮನವಿ ಸಲ್ಲಿಸಿ ನಮಗೆ BHOYI ಬೋಯ ಅಂತಕ್ಕಂಥ ಒಂದು ಪದವನ್ನ ಇಟ್ಕೊಂಡು ಮೈಸೂರು ಸರ್ಕಾರದಿಂದ ಮನ್ನಣೆ ಪಡೆದರು. ಅದರ ಆದೇಶ ಸ್ಪಷ್ಟವಾದ ಆದೇಶ ಇದೆ. ಮುಂದೆ ಅವರು ತದನಂತರ 1976ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸರವರ ಅವಧಿಯಲ್ಲಿ ಸುಮಾರು 101 ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಿದ್ರು. ಸೆಂಟ್ರಲ್ ಗವರ್ಮೆಂಟ್ಗೆ ರೆಕಮೆಂಡ್ ಮಾಡಿದಾಗ ಆ ಒಂದು ಜಾತಿಯಲ್ಲಿ ಜೊತೆಗೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥವು 1956ರಲ್ಲಿ ಇರ್ತಕ್ಕಂಥವು ಅಂದ್ರೆ ವಲಯ, ಮಾದಿಗ ಮತ್ತು ಕೊರಮ, ಕೊರಚ, ಲಂಬಾಣಿ, ಬೋವಿ. ಇದು 4ನೇ ಒಂದು ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ನಮ್ಮ ಬೋವಿ ಪದ ಸೇರಿದೆ. ಅವಾಗಿಂದ 1956ರಿಂದ ಯಾವುದೇ ಇಲ್ಲಿವರೆಗೂ ನಮ್ಗೆ ಯಾವಾಗ 2002 ತನಕ ಯಾವುದೇ ರೀತಿ ತೊಂದರೆ ಆಗಿಲ್ಲ ನಮ್ಮ ಜಾತಿ ಪ್ರಮಾಣ ಪತ್ರ ತಗೋಲಿಕ್ಕೆ. ಯಾವಾಗ 1976ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಸೆಂಟ್ರಲ್ ರೆಕಮೆಂಡ್ ಮಾಡಿದ್ರು 101 ಜಾತಿಯಲ್ಲಿ ಭೋವಿ ಪದದ ಜೊತೆಯಲ್ಲಿ ಓಡ್ ವಡ್ಡರ್ ಜನಾಂಗ ಸಮಾನಾಂತರ ಪದ ಅಂತಕ್ಕಂಥದ್ದು ರೆಕಮೆಂಡ್ ಮಾಡಿದ್ರು. ರೆಕಮೆಂಡ್ ಮಾಡಿದ ನಂತರ ಅದು ಯಾವಾಗ 2002ರಲ್ಲಿ ಜಾರಿಗೆ ಬಂತು
ಆ ಜಾರಿಗೆ ಬಂದಾಗಿನಿಂದ ಒಡ್ಡರ ಜನಾಂಗ ನಮ್ಮ ಸಮಾಜದವರನ್ನ ಅದು ಆ ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಗೆ ಸುಮಾರು ನೀವು ಈಗಾಗಲೇ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಹಕ್ಕಬುಕ್ಕರು ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಮುದ್ದೇಬಿಹಾಳದಲ್ಲಿ ಅನೇಕ ಒಂದು ಸಮುದಾಯ ರಾಜಮನೆತನಗಳಲ್ಲಿ ನಮ್ಮ ಬೋವಿ ಜನಾಂಗ ಪಲ್ಲಕ್ಕಿ ಹೊರ್ತಕ್ಕಂಥ ಉದ್ಯೋಗ ಇತ್ತು, ಡೋಲಿ ಹೊರ್ತಕ್ಕಂಥ ಉದ್ಯೋಗ ಇತ್ತು. ಯಾವಾಗ ರಾಜಮನೆತನಗಳು ನಾಶ ಆದವು ಅದಾದ ನಂತರ ಅಲ್ಲಿರ್ತಕ್ಕಂಥ ರಾಜಮನೆತನದ ದೇವತೆಗಳ ಒಂದು ಸೇವೆ ಮಾಡಲಿಕ್ಕೆ ಪಲ್ಲಕ್ಕಿಯನ್ನ ನಾವು ನಮ್ಮ ಸೇವೆ ಪಲ್ಲಕ್ಕಿ ಹೊರ್ತಕ್ಕಂಥ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅವಾಗಿನಿಂದಲೂ ಇತಿಹಾಸ ಪೂರ್ವದ 6ನೇ ಶತಮಾನದಿಂದ ಇಲ್ಲಿವರೆಗೂ ನಾವು ನಮ್ಮ ಒಂದು ಇದರಲ್ಲಿ ರೆಕಾರ್ಡ್ಸ್ ಇವೆ. ಬೋವಿ ಅಂದ್ರೆ ಪಲ್ಲಕ್ಕಿ ಹೊರ್ತಕ್ಕಂಥದ್ದು. ವಿನಾಕಾರಣ ಇವರು ಯಾವಾಗ 2002ರಲ್ಲಿ ಆ ಬೋವಿ ಪದದ ಜೊತೆಯಲ್ಲಿ ಸಮಾನಾಂತರ ಪದ ಅಂತ ಸೇರಿಸಿದ್ರು, ಅವಾಗಿನಿಂದ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ನಮಗೆ ತೊಂದರೆ ಮಾಡ್ತಾ ಇದ್ರು ಅಧಿಕಾರಿಗಳು. ಜಾತಿ ಬಗ್ಗೆ ವಿವರವಾಗಿ ನಮ್ಮ ಪದಾಧಿಕಾರಿಗಳಿಂದ ತಮ್ಮನ್ನು ತಿಳಿಸಿದ್ದಾರೆ. ಯಾವ ಮನುಷ್ಯನು ಹುಟ್ಟಿದ ಊರು, ಹಡೆದ ತಂದೆ ತಾಯಿಯ ಹೆಸರು, ಮೂಲ ಜಾತಿಯ ಹೆಸರು ತಪ್ಪದೆ ಬೇರೆ ಜಾತಿಯನ್ನು ನಮೂದಿಸಲು ಸಾಧ್ಯವಿಲ್ಲ. ಆದರೆ ನಾವು ನಿಜವಾದ ಭೋವಿಗಳೆಂದೇ ಭೋವಿ ಜಾತಿಯನ್ನು ನಮೂದಿಸುತ್ತೇವೆ. ಬೇರೆ ಜಾತಿಗೆ ಕನ್ವರ್ಟ್ ಆಗಿಲ್ಲ. ನಾವು ಒಡ್ಡರ ಜನಾಂಗದವರಿಗೆ ನಾವು ಹೋಗಿ ಕನ್ವರ್ಟ್ ಆಗಿಲ್ಲ, ಅವ್ರು ಒಂದು ನಮ್ಮಲ್ಲಿ ಕನ್ವರ್ಟ್ ಆಗಿಲ್ಲ. ಪರ್ಯಾಪದ ಅಂತ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಭೋವಿ ಜಾತಿಯ ಪರ್ಯಾಪದ ಅಂತ ಆದೇಶ ಹೊರಡಿಸಿದ್ದಾರೆ. ಭೋವಿ ಬೇರೆ ಮತ್ತು ಒಡ್ಡರ ಜನಾಂಗ ಬೇರೆ, ಅವರ ವೃತ್ತಿನೂ ಬೇರೆ. ಜಾತಿ ಬರ್ತಕ್ಕಂಥದ್ದು ವೃತ್ತಿ ಬೇರೆ ಮಾತ್ರ. ಅವರವರು ಮಾಡ್ತಕ್ಕಂಥ ಕೆಲಸದಲ್ಲಿ ಕೆಲಸದ ಮೇಲೆ ಬರ್ತಕ್ಕಂಥ ನಮ್ಮ ಜಾತಿ. ಆದರೆ ಅವರು ಕಲ್ಲು ಹೊಡೆಯುವುದು, ಮಣ್ಣು ಸಾಗಿಸೋದು ಅಥವಾ ಕೋಟೆ ಕಟ್ಟೋದು, ಅವ್ರು ಕೋಟೆ ಕಟ್ತಿರೋ ನಾವು ರಾಜನನ್ನು ಹೊತ್ಕೊಳ್ತಾರೆ ಕಟ್ತಿದ್ರು. ಅದೇ ಎಲ್ಲಿ ರಾಜನ ಮನೆತನದಲ್ಲಿ ಇರೋರು ನಾವೆಲ್ಲ. ಅವರು ಕೋಟೆ ಸುತ್ತ ಕೋಟೆ ಕಟ್ತಿದ್ರು, ನಾವು ರಾಜನನ್ನು ಹೊತ್ಕೊಳ್ತೇವೆ ಆಡ್ತಿದ್ವಿ. ಆವಾಗ ರಸ್ತೆ ಇರಲಿಲ್ಲ, ಕಾಡು ಮೇಳು, ಅಲ್ಲಿ ಕಲ್ಲು ದಿನ್ನೆ, ಅದರಲ್ಲಿ ರಾಜನು ಹೋಗಲು ಆಗ್ತಾ ಇರಲಿಲ್ಲ. ಅವಾಗ ನಾವು ಹಿಂದೆ ಭೋವಿಗಳನ್ನು ಪಲ್ಲಕ್ಕಿ ಹೊತ್ತು ದಂಡಿಗೆಯನ್ನು ತೆಗೆದುಕೊಂಡು ಹಿಂದೆ 3 ಜನ, ಹಿಂದೆ 4 ಜನ, ಮುಂದೆ 4 ಜನ ಪದ ಹಾಡುತ್ತಾ ರಾಜನನ್ನು ಹೊತ್ಕೊಂಡು ಹೋಗ್ತಿದ್ದೆವು. ಅವಾಗ ತೆಗ್ಗು ದಿನ್ನೆ ಬಂದಾಗ ರಾಜನನ್ನು ಬೀಳಬಹುದು, ಗಟ್ಟಿಯಾಗಿ ಹಿಡ್ಕೊಂಡು ಕೊಡ್ಲಿ ಅಂತ ಹೇಳಿ ಉದ್ದೇಶದಿಂದ ರಾಜನನ್ನು ಎಬ್ಬಿಸುತ್ತಿರಲಿಲ್ಲ ನಾವು. ಆದ್ರೆ ಭೋ ಅಂತ ಒಂದು ಶಬ್ದವನ್ನು ನಾವು ಹಾಕ್ತಾ ಇದ್ದೆವು. ಭೋ ಅಂತ ಶಬ್ದ ಹಾಕೋದ್ರಿಂದ ನಾವು ಭೋಗಿಗಳಾಗ್ತೇವೆ ಅಷ್ಟೇ. ಭೋ ಅನ್ನೋದ್ರಿಂದ ಭೋಗಿಗಳಾಗ್ತೇವೆ. ನಮಗೆ ಕಾಣಿಕೆ ಕೊಡಲಿಲ್ಲ, ಯಾವುದೇ ಇದು ಮಾಡಲಿಲ್ಲ. ನಾವು ರಾಜನ ಮನೆತನ ಹೋದ ಮೇಲೆ ನಾವು ಈಗ ದಿಕ್ಕುಪಾಲಾಗಿ ಅವರವರಿಗೆ ಅನುಸಾರವಾಗಿ ಹೊಟ್ಟೆಪಾಟಿಗಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಡ್ಡಾಡ್ತಾ ಇದ್ದಾರೆ. ಆಲ್ರೆಡಿ ಅದರಂತೆ ಈಗ ಕೆಲವೊಂದು ಗ್ರಂಥಗಳಿದೆ, ಭೂಮಿ ಜಾತಿ ಮತ್ತು ಒಡ್ಡ ಜಾತಿ ಅರ್ಥ ಕೊಡುವ ಗ್ರಂಥಗಳು, ಶಬ್ದಕೋಶಗಳಿವೆ. ನಾವು ಉದ್ದೇಶಪೂರ್ವವಾಗಿ ಅವರನ್ನು ನಾವು ಹಾಗೆಯಿಂದ ಹೇಳ್ತಾ ಇಲ್ಲ. ಶಬ್ದಕೋಶಗಳಿವೆ, ಗ್ರಂಥ ಇವೆ. RV ಅಂತ ಗ್ರಂಥಗಳಿವೆ. ಕಾಸ್ಮೋ ಪಬ್ಲಿಕೇಶನ್ 1981ರಲ್ಲಿ, ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಸೌದರ್ನ್ ಆಫ್ ಇಂಡಿಯಾ 80 ವರ್ಷಗಳ ಹಿಂದೆ ಪ್ರಕಟವಾದ RV ಎಂಥಾವಿನ್ ಬರೆದ ಟ್ರೈಬ್ಸ್ ಆ್ಯಂಡ್ ಕ್ಯಾಸ್ಟ್. ಆಮೇಲೆ ಪ್ರವಿಜನ್ಸ್ ಆಫ್ ಪುಸ್ತಕ ಫ್ರೆಂಚ್ ಬ್ಯಾರ್ವೇರ್ ಬರೆದ ಭಾರತದ ಪ್ರವಾಸ ಎಂಬ ಪುಸ್ತಕದಲ್ಲಿ ಇದೆ. ಭಾರತದ ಕೋಕಿಲೆ ಸ್ವಾತಂತ್ರ್ಯ ಹೋರಾಟಗಾರತೆ ಸರೋಜಿನಿ ನಾಯ್ಡು ಅವರು ಈ ಇಂಗ್ಲಿಷ್ ಮೀಡಿಯಂನಲ್ಲಿ 8ನೇ ತರಗತಿ 9ನೇ ತರಗತಿಯಲ್ಲಿ ಪದ್ಯದಲ್ಲಿ ನಾವು ಭೋವಿ ಜಾತಿಯನ್ನು ಇದು ಮಾಡಿ ಪದ್ಯವನ್ನು ಬರೆದಿದ್ದಾರೆ.